ಸಾಧ್ಯವಿಲ್ಲ. ಜೊತೆಗೆ ಕಂದಾಯ ಇಲಾಖೆಯಲ್ಲಿ ಗ್ರಾಮ ಲೆಕ್ಕಾಧಿಕಾರಿಗಳಾಗಿ ಸುಮಾರು ವರ್ಷಗಳ ಸೇವೆಯನ್ನು ಸಲ್ಲಿಸಿ ಅಪಾರ ಜನರ ಒಂದು ಕೀರ್ತಿಗೆ ಪಾತ್ರರಾಗಿದ್ದಾರೆ. ಜೊತೆಗೆ ಇಲಾಖೆಗೆ ಒಂದು ಉತ್ತಮವಾದಂತಹ ಸೇವೆಯನ್ನ ಸಲ್ಲಿಸಿದ್ದಾರೆ. ಶ್ರೀಯುತರು ನಮ್ಮನ್ನಾಗಲಿ ಇಂದಿಗೆ 1 ವರ್ಷ ಕಳೆದಿದೆ. ಶ್ರೀಯುತರ ಆಶೀರ್ವಾದ ಸದಾ ನಮ್ಮ ಸಂಸ್ಥೆಯ ಮೇಲೆ, ನಮ್ಮ ವಿದ್ಯಾರ್ಥಿಗಳ ಮೇಲೆ, ನಮ್ಮೆಲ್ಲ ಶಿಕ್ಷಕ ಬಂಧುಗಳ ಮೇಲೆ ಸದಾ ಇರಲಿ ಅಂತ ನಾವು ಪ್ರಾರ್ಥಿಸುತ್ತಾ ಈ ಒಂದು ಭಾವಚಿತ್ರಕ್ಕೆ ಪೂಜಾ ಕಾರ್ಯವನ್ನು ನಿರ್ವಹಿಸುವಂತ ಎಲ್ಲ ಕುಟುಂಬದವರಿಗೆ ತುಂಬ ಧನ್ಯವಾದಗಳನ್ನ ವ್ಯಕ್ತಪಡಿಸ್ತೇನೆ. ಭೂತವನ್ನ ಹೋಗಲಾಡಿಸೋಣ, ಅಂಧಕಾರವನ್ನ ಬೆಳಗಿಸೋಣ, ಮನೆಗಳ ಪ್ರೀತಿಯ ಬೃಂದಾವನವನ್ನ ಬೆಳಗಿಸೋಣ, ಮನೆಗಳ ಪ್ರೀತಿಯ ಬೃಂದಾವನವನ್ನ ಒಗ್ಗಟ್ಟಿನ ಬಲವನ್ನ ಇಡೀ ಜಗತ್ತಿಗೆ ತೋರಿಸೋಣ. ಒಗ್ಗಟ್ಟಿನ ಬಲವನ್ನ ಜಗತ್ತಿಗೆ ತೋರಿಸೋಣ. ದೀಪದಿಂದ ದೀಪ ಬೆಳಗುವಂತೆ ಪ್ರೀತಿಗಳೇ ಪ್ರೀತಿ ಹರಡುವುದು ಅಂತ ಹೇಳ್ತಾ ಈ ಒಂದು ಪ್ರೀತಿಗೆ ಮೇಲೆ ಬೆಳೆದಿರುವಂತಹ ಎಲ್ಲ ಕುಟುಂಬದವರು ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ದೀಪವನ್ನು ಹಚ್ಚುವಾಗ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತಾ ಇದ್ದಾರೆ. ಈ ಒಂದು ಶುಭಗಳಿಗೆ ಜೊತೆಗೆ ಈ ಒಂದು ಕಾರ್ಯಕ್ರಮ ವಿಶೇಷವಾಗಿ ಸಾಗಲಿ ಎನ್ನುವಂತಹ ಆಶಯದವರಿಗೆ ಎಲ್ಲ ಕುಟುಂಬದವರು ಒಂದು ಕಾರ್ಯಕ್ರಮಕ್ಕೆ ದೀಪವನ್ನು ಹಚ್ಚುವ ಮೂಲಕ ಚಾಲನೆಯನ್ನ ನೀಡಬೇಕಾಗಿ ಅವರಿಗೆ ಕೇಳಿಕೊಳ್ಳುತ್ತೇವೆ. ಶ್ರೀ ವೆಂಕಟೇಶ್ವರ ಶಿಕ್ಷಣ ಸಂಸ್ಥೆ ಮಾನವೀಯವರ ಜನ್ಮದಿನ ಆಚರಣೆ ಹಾಗೂ 2024-25ನೇ ಸಾಲಿನ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭಕ್ಕೆ ಆಗಮಿಸಿರುವಂತಹ ಎಲ್ಲ ಗಣ್ಯಮಾನ್ಯರಿಗೆ ಮತ್ತೊಮ್ಮೆ ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತಾ, ಈ ಸುದಿನ ನಾವೆಲ್ಲರೂ ಸೇರಿದ ಉದ್ದೇಶಗಳು ಬೇರೆಯಬಹುದು. ಆದರೆ 2 ಉದ್ದೇಶಗಳು ಒಂದೇ ವ್ಯಕ್ತಿಗೆ ಸಂಬಂಧಿಸಿದ್ದು. ಅವರೇ ನಮ್ಮ ಮೆಚ್ಚಿನ ಅಧ್ಯಕ್ಷರು ಹಾಗೂ ನನ್ನ ಅಜ್ಜನವರಾದಂತಹ ಶ್ರೀ ಫಕೀರಪ್ಪ ವೆಂಕಪ್ಪ ಓಲೆಕಾರರು. ಇವರು ಬಾಗಲಕೋಟೆ ಜಿಲ್ಲೆಯ ಹುಣಸೂರು ತಾಲೂಕಿನ ಚಿನ್ನಾಪುರ ಎಸ್ಕೆ ಗ್ರಾಮದಲ್ಲಿ ದಿನಾಂಕ 5/2/1947ರಲ್ಲಿ ಶ್ರೀ ವೆಂಕಪ್ಪ ಓಲೆಕಾರ ಹಾಗೂ ಶ್ರೀಮತಿ ನೀಲಮ್ಮ ವೆಂಕಪ್ಪ ಓಲೆಕಾರರವರ 7ನೇ ಹಾಗೂ ಕೊನೆಯ ಸುಪುತ್ರರಾಗಿ ಜನಿಸಿದರು. ಇವರ ವ್ಯಾಸಂಗವನ್ನ ಗುಣಗುಂದ ಹಾಗೂ ಡಿ ಪದವಿಯನ್ನು ಬಾಗಲಕೋಟೆಯಲ್ಲಿ ಪೂರ್ಣಗೊಳಿಸಿದರು. ನಂತರ ವಿಲೇಜ್ ಅಕೌಂಟೆಂಟ್, ಗ್ರಾಮ ಲೆಕ್ಕಾಧಿಕಾರಿಯಾಗಿ ನಾಗಲಾಪುರ, ಸಿಂಧನೂರು, ಜಾಲಿಹಾಳ, ಕುಷ್ಟಗಿ, ಗುಡಲಿಗೆ ಸುತ್ತೆಲ್ಲ ಗ್ರಾಮಗಳಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ತದನಂತರದಲ್ಲಿ ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿ ಕವಿತಾ ಹಾಗೂ ಸೇವಾದಲ್ಲಿ ಕಾರ್ಯನಿರ್ವಹಿಸಿದರು. ಅಲ್ಲದೆ ಇವರು ತಮ್ಮ ಕಾರ್ಯದಲ್ಲಿ ತುಂಬಾ ಶಿಸ್ತಿನವರು ಹಾಗೂ ಅಚ್ಚುಕಟ್ಟಾಗಿ ನಿರ್ವಹಿಸುವಂತಹ ವ್ಯಕ್ತಿ. ಹಾಗೆ ತದನಂತರದಲ್ಲಿ ಹೇಳಬೇಕಾದ್ರೆ ಇವರು ತಮ್ಮ ನಿವೃತ್ತ ಜೀವನದಲ್ಲಿ ಕೇವಲ ಸಮಯವನ್ನ ತಮಗಾಗಿ ಹಾಗೂ ತಮ್ಮ ಕುಟುಂಬಕ್ಕಾಗಿ ಮೀಸಲಿಡದೆ ಶ್ರೀ ವೆಂಕಟೇಶ್ವರ ಶಿಕ್ಷಣ ಸಂಸ್ಥೆ ಎಂಬ ದೊಡ್ಡ ಕೊಡುಗೆಯನ್ನ ಶಿಕ್ಷಣ, ಆದರ್ಶ ಹಾಗೂ ಸಂಸ್ಕಾರವನ್ನು ನೀಡಿ ಬೆಳೆಸಿದ್ದಾರೆ. ಇವರಿಗೆ ತಮ್ಮ ಊರು, ಜನ ಹಾಗೂ ಸಹೋದರ ಸಹೋದರಿಯರೇ ತುಂಬಾ ಪ್ರೀತಿ ಹಾಗೂ ಅಕ್ಕರೆ. ಕಾಲೇಜು ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳ ಪರ ಅಪಾರ ಕಾಳಜಿಯನ್ನು ಹೊಂದಿದವರಾಗಿದ್ದರು. ಇಷ್ಟು ನಮ್ಮ ಅಧ್ಯಕ್ಷರ ಬಗ್ಗೆ ಚೊಕ್ಕ ಚಿಕ್ಕವಾಗಿ ಹೇಳುವುದಾದರೆ, ಮತ್ತು ಈ ಕಾರ್ಯಕ್ರಮದ ಇನ್ನೊಂದು ಘಟ್ಟವಾದ 2024-25ನೇ ಸಾಲಿನ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ. ಈ ಸಂದರ್ಭದಲ್ಲಿ ನಮಗೆ ಖುಷಿಯೂ ಹೌದು ಹಾಗೂ ದುಃಖವೂ ಹೌದು. ನಮ್ಮ ವಿದ್ಯಾರ್ಥಿಗಳ ಅಗಲಿಕೆ ಒಂದು ಕಡೆಯಾದರೆ ಮತ್ತು ಅವರ ಉಜ್ವಲ ಭವಿಷ್ಯದ ಮುಂದಿನ ದಾರಿ, ಇವೆರಡನ್ನೂ ನಾವು
ನಮ್ಮ ಸಂಸ್ಥೆಯ ಈ ಕಾರ್ಯಕ್ರಮಕ್ಕೆ ಇವರಿಗೆ ಕೂಡ ಸಂಸ್ಥೆಯ ಸಿಬ್ಬಂದಿ ವರ್ಗದವರು ಈ ಒಂದು ಸಂಸ್ಥೆಯ ಶಿಕ್ಷಕರುಗಳ ಮಾಜಿ ಅಧ್ಯಕ್ಷರು ಕರ್ನಾಟಕ ಧನ್ಯವಾದಗಳು. ಅದೇ ರೀತಿಯಾಗಿ ಈ ಆಂಗ್ಲ ಭಾಷಾ ಉಪನ್ಯಾಸಕರಾಗಿ ಜೊತೆಗೆ ಪ್ರಜಾವಾಣಿ ಪತ್ರಿಕೆಯ ವರದಿಗಾರರಾಗಿ ಜೊತೆಗೆ ಇಂಡಿಯನ್ ಎಕ್ಸ್ಪ್ರೆಸ್ ಎನ್ನುವಂತ ಪತ್ರಿಕೆಯ ವರದಿಗಾರರಾಗಿ ಇವತ್ತು ಇಡೀ ನಾಡಿನಾದ್ಯಂತ ಹೆಸರುವಾಸಿಯಾಗಿದ್ದಾರೆ. ನಾವು ಈ ಕಲೆಯ ಯುವಕರಿಗೆ ತುಂಬ ಧನ್ಯವಾದಗಳನ್ನ ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ನಮ್ಮ ಶಿಕ್ಷಣ ಸಂಸ್ಥೆ ಎಕ್ಕಡದ ಮಾಮನ ಎಕ್ಕಡದ ಹೋಗಿ ಅವರು ಕಂದಾಯ ಇಲಾಖೆಯಲ್ಲಿ ಕೆಲಸ ಮಾಡತಕ್ಕಂಥವ್ರು. ಅವರು ಆಯ್ಕೆ ಮಾಡತಕ್ಕಂಥ ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮಕ್ಕೆ ಏನ್ ಮಾಡೋದಕ್ಕೆ ಒಂದು ಶಿಕ್ಷಣ ಸಂಸ್ಥೆಯನ್ನು ತೆಗಿಬೇಕು ಅಂತ ಹೇಳಿ ಅದ್ಭುತವಾದ ತಮ್ಮ ಮನೆಯ ಮೇಲೆ ಒಂದು ಜೋಡಣೆ ಹಾಕಿ ಅಲ್ಲೇ ಈ ದಿನದಲ್ಲಿ ನಿರ್ವಹಿಸತಕ್ಕಂಥ ಗಜಾನನ ಸ್ವಾಮೀಜಿಯವರ ಪುನರುದ್ಧಾರಣೆ ಮಾಡಿ ಅಲ್ಲಿಂದ ಅಭಯಗಳನ್ನು ತದನಂತರ ನಿರ್ಮಲೇಶ್ವರ ಮಹಾಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಅದ್ಭುತವಾದ ಒಂದು ಶಾಲಾ ಕಾಲೇಜಿನ ಕಟ್ಟಡವನ್ನು ಉದ್ಘಾಟನೆ ಮಾಡಿ ಆ ಕಟ್ಟಡದಲ್ಲಿ ಹೆಮ್ಮರವಾಗಿ ಬೆಳೆಯಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ದಿವಂಗತ ಫಕೀರಪ್ಪನವರ ಅವರ ಬಹಳಷ್ಟು ಶ್ರಮಪಟ್ಟಿದ್ದಾರೆ. ಅವರು ಹೆಗಲಿಗೆ ಹೆಗಲು ಕೊಟ್ಟಿರ್ತಕ್ಕಂಥ ಶರಣಪ್ಪ ಓಲೇಗಾರವರು, ಅವರ ನೆನಪು ಓಲೇಗಾರವರು, ಹನುಮಂತ ಓಲೇಗಾರವರು, ಅವರ ಮೊಮ್ಮಕ್ಕಳು ಕೂಡ ಸಾಕಷ್ಟು ಸಹಕಾರವನ್ನು ಕೊಟ್ಟು ನಮ್ಮ ಸಂಸ್ಥೆ ಬೆಳೆದಿದೆ ಅಂತ ಹೇಳಿ ಅದ್ಭುತವಾದ ಸಹಕಾರವನ್ನು ಕೊಟ್ಟ ಪ್ರಯುಕ್ತವಾಗಿ ಇವತ್ತು ದಿವಸದಲ್ಲಿ ಈ ಒಂದು ಶಾಲೆ ಅದ್ಭುತವಾಗಿ ಬೆಳೆದಿದೆ. ನೂರಾರು ಮಕ್ಕಳು PUC, ಆರ್ಟ್ಸ್, ಕಾಮರ್ಸ್, ಡಿಗ್ರಿ ಕಾಲೇಜ್ ಎಲ್ಲವನ್ನೂ ಮಾಡಿದರು. ಮಾತೇಶ್ ಓಲೇಗಾರವರು ಕ್ರಿಯಾಶೀಲರಾಗಿ ಕೆಲಸ ಮಾಡಿ ಅದ್ಭುತವಾದ ಮಕ್ಕಳ ಆ ಫಕೀರಪ್ಪನ ಕುಟುಂಬದ ಮಾತೇಶ್ ಕೆಲಸ ಮಾಡಬೇಕು, ಚೆನ್ನಾಗಿ ಕೆಲಸ ಮಾಡಿ ಅನುಭವ ಪಡಬೇಕು. ಎಲ್ಲಿವರೆಗೆ ಅನುಭವ ಪೂರ್ತಿ ಆಗುತ್ತೋ ಅಲ್ಲಿವರೆಗೆ ನನಗೆ ಹಿಂದಲ ಅಂತ ಹೇಳ್ತಾರೆ. ಬಹಳ ನಿಷ್ಠುರ ಈ ಸಂಸ್ಥೆ ಬೆಳೆಸಬೇಕು, ಈ ಸಂಸ್ಥೆ ಕೆಲಸಗಳನ್ನು ಗೊತ್ತಾಗಬೇಕು, ಈ ಮಕ್ಕಳನ್ನು ಚೆನ್ನಾಗಿ ಬೆಳೆಸಬೇಕು. ಒಳ್ಳೆ ಹೆಸರು ಮಕ್ಕಳು ಎಲ್ಲ ಮಕ್ಕಳು ಹೆಸರು ತರಬೇಕು. ಈ ಕಾಲೇಜ್ ಒಂದೇ ಅಲ್ಲ, ಇಡೀ ಮಾನವೀಯ ಜಿಲ್ಲೆಗೆ ತರಬೇಕು. ಇನ್ನೊಂದು ಕಡೆ ಅವರ ಸಾಧನೆಯ ಹಾದಿಯನ್ನು ನೋಡಿದಾಗ ಆ ದುಃಖವನ್ನು ಬಳಸುವಂತ ಗಳಿಗೆ ನಮ್ಮನ್ನು ಸಮೀಪಿಸ್ತದೆ. ಇವತ್ತು ಫಕೀರಪ್ಪ ಸರ್ ಸೌಮ್ಯ ಮತ್ತು ಸೌಜನ್ಯಶೀಲವಂತ ವ್ಯಕ್ತಿ ಅಂತ ನಾನು ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೇನೆ. ನನಗೆ ಆ ಓಲೇಕರ್ ಕುಟುಂಬದ ನಂಟು ಬಹಳ ಇದೆ. ಅದು ಬಾಗಲಕೋಟೆ ಆಗಿರ್ಬೋದು, ಚಿನ್ನಾಪುರ ಆಗಿರ್ಬೋದು, ಅಥವಾ ನಮ್ಮ ಬಿಜಾಪುರ ಆಗಿರ್ಬೋದು, ಈ ಹುಣಗುಂದ ಆಗಿರ್ಬೋದು, ಈ ಎಲ್ಲ ಸ್ಥಳಗಳಲ್ಲಿ ಬೆಳಗಾವಿಯಲ್ಲಿ ಹಿಡಿದು ಎಲ್ಲ ಹಳ್ಳಿಗಳಲ್ಲಿ ನಾನು ಅವ್ರಿಗೆ ಸುತ್ತಿದ್ದೀನಿ. ಅವ್ರ ಬಂಧುಗಳ ಮದುವೆ ಕಾರ್ಯಕ್ರಮ, ಇನ್ನೊಂದು ಈ ಥರ ಎಲ್ಲ ಕಾರ್ಯಕ್ರಮಗಳನ್ನ ನಾನು ಜೊತೆಗಿದ್ದೀನಿ. ನಾನು ಅವರೊಬ್ಬ ಕುಟುಂಬದ ಸದಸ್ಯರಾಗಿಯೇ ಅವ್ರ ಜೊತೆಗೆ ನಾನು ಬದುಕ್ತಾ ಇದ್ದೆ. ಅವರು ನಿಮಗೂ ಗೊತ್ತಿಲ್ಲ ಗೊತ್ತಿಲ್ಲ, ಅವರು ಎಂದೂ ಇನ್ನೊಬ್ಬರನ್ನ ಹೀಯಾಳಿಸಿ ಅಥವಾ ಇನ್ನೊಬ್ಬರು ನನಗಿಂತ ಕಡಿಮೆ, ನಾನೇ ಹೆಚ್ಚು ಎಂಬ ಭಾವನೆ ಅವರಲ್ಲಿ ಎಂದೂ ಇರಲಿಲ್ಲ. ಇದಕ್ಕೆ ಮೂಲ ಕಾರಣ ದೇವರು ಅವರಿಗೆ ಕೊಟ್ಟಂತ ವರ. ನೀವು ನೋಡಿ, ಅವರ ಈ ಓಲೇಕರ್ ಕುಟುಂಬ ಬಾಗಲಕೋಟೆ, ಬಿಜಾಪುರ ಮತ್ತು ರಾಯಚೂರು ಜಿಲ್ಲೆ, ಕೊಪ್ಪಳ ಜಿಲ್ಲೆಗಳಲ್ಲಿ ಒಂದು ಹೆಸರಿದೆ. ಅವು ಬೇರೆ ಬೇರೆಯಾಗಿ ಅಣ್ಣ ತಮ್ಮ ಕೂಡ ಅದು ಒಂದು ಅವಿಭಕ್ತ ಕುಟುಂಬದಂತೆ ಇವತ್ತಿನವರೆಗೆ ಅವರು ಓಲೇಕರ್ ಕುಟುಂಬ ನಡೀತಾ ಇದೆ. ಅವ್ರ ಅಣ್ಣ ತಮ್ಮ ಎಷ್ಟು ಜನ, ಅವ್ರ ಮೊಮ್ಮಕ್ಕಳು ಎಷ್ಟು ಜನ, ಮಕ್ಕಳೆಷ್ಟು ಜನ, ಅವರೆಲ್ಲರೂ ಒಂದು ಕುಟುಂಬದವರಾಗಿ ಬದುಕ್ತಾ ಇದ್ದಾರೆ. ಅವರಿಗೆ ಮುಟ್ಟಿದಂತ ಮಕ್ಕಳು ದೇವರು ದಯಪಾಲಿಸಿ. ಅದು ನನಗೆ ಗೊತ್ತಿರೋ ಮೋಸ್ಟ್ಲಿ 3 ಜನ ಹೆಣ್ಮಕ್ಳು, 4 ಜನ ಹೆಣ್ಮಕ್ಳು, 2 ಗಂಡು ಮುಟ್ಟಿದಂತ ಮಕ್ಕಳು. ಈ ಮಕ್ಕಳಲ್ಲಿ ಕೂಡ ಮಾಂತೇಶ ಒಳಗೊಂಡಂತೆ ಈ ಮನುಷ್ಯನಿಗೆ ಒಂದು ಅಹಂಕಾರ ಇದೆ.
ನಾವು ಬೇರೆ ತಂದೆ ತಾಯಿಗಳ ಮಕ್ಕಳನ್ನು ಕೇಳ್ತೀವಿ, ಅವ್ರ ತಂದೆ ತಾಯಿಗಳು ಏನಿಲ್ಲ ಇದ್ರೂ ಕೂಡ ಅಹಂಕಾರದಿಂದ ವರ್ತನೆ ಮಾಡುವಂತ ಮಕ್ಕಳಿರ್ತಾರೆ. ಆದರೆ ಫಕೀರಪ್ಪ ಸಾಹೇಬ್ ಅವರು ಶ್ರೀಮತಿ ಮುದುಕಮ್ಮ ಅವರಿಗೆ